ಎರಡು ಕಾರು ಲಾರಿ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ನಾಲ್ವರು ದುರ್ಮರಣಕ್ಕೀಡಾಗಿದ್ದಾರೆ. ಜವರಾಯನ ಅಟ್ಟಹಾಸ ಇದು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಳ್ಳಿಗಟ್ಟಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಎರಡು ಕಾರು ಒಂದು ಲಾರಿ ಸರಣಿ ಅಪಘಾತ. ಎಲ್ಲ ಯುವಕರೇ ಇದ್ದಾರೆ ನೋಡಿ. 4 ಜನ. 26 ವರ್ಷದ ಮಣಿಕಂಠ, 23 ವರ್ಷದ ಪವನ್, ಹಾಗೆ ಚಂದನ್, 31 ವರ್ಷದ ಚಂದನ, 34 ವರ್ಷದ ಪ್ರಭು. ಹಾಸನದಿಂದ ಗೋವಾಕ್ಕೆ ತೆರಳುತ್ತಾ ಇದ್ದಂಥ 3 ಗೆಳೆಯರು ಸಾವನ್ನಪ್ಪಿದ್ದಾರೆ. ಆಮೇಲೆ ಇನ್ನೊಂದು ಕಾರಲ್ಲಿ ಬೆಂಗಳೂರಿನಿಂದ ಶಿರಡಿಗೆ ಪ್ರಭು ಹೋಗ್ತಾ ಇದ್ದ 34 ವರ್ಷ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಉಳಿದ 4 ಗಂಭೀರವಾದಂಥ ಗಾಯಗಳಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಸ್ಥಳಕ್ಕೆ ಧಾರವಾಡ ಎಸ್ಪಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾಸನದಿಂದ ಗೋವಾಕ್ಕೆ ಹೋಗ್ತಿದ್ದಂಥ ಒಂದು ಕಾರು, ಆಮೇಲೆ ಶಿರಡಿ ಕಡೆಗೆ ಹೋಗ್ತಾ ಇದ್ದಂಥ ಒಂದು ಕಾರು ಏನಾಗಿದೆ, ಮೊದಲು ಒಂದಕ್ಕೊಂದು ಕಾರು ಡಿಕ್ಕಿಯಾಗಿ ಅದಾದಮೇಲೆ ಲಾರಿಗೆ ಹೊಡೆದಿದೆ. ನಾವು ಗಮನಿಸ್ತಾ ಇದ್ದೀವಿ ಕಾರ್ನ ದೃಶ್ಯಾವಳಿಗಳನ್ನು ಕೂಡ. ಭಾಳ ಓವರ್ ಸ್ಪೀಡ್ನಲ್ಲಿದ್ದರು ಅಂತ ಅನಿಸುತ್ತೆ ನೋಡಿ. ಇನ್ನೊಂದು ಕಾರು ಕಂಪ್ಲೀಟಾಗಿ ಜಖಮ್ ಆಗಿಬಿಟ್ಟಿದೆ, ನುಜ್ಜುಗುಜ್ಜಾಗಿಬಿಟ್ಟಿದೆ. ಅದರಲ್ಲಿದ್ದಂಥ 3 ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇನ್ನೊಂದು ಕಾರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಶಿರಡಿಗೆ ಹೋಗ್ತಾ ಇತ್ತದು. ಅದರಲ್ಲಿ 4 ಗಂಭೀರವಾದಂಥ ಗಾಯಗಳಾಗಿದೆ. ಈಗ ಆ ಲಾರಿ ಚಾಲಕನನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಎರಡು ಕಾರು ಒಂದು ಲಾರಿ ನಡುವೆ ಆಗಿರುವಂಥ ಆಕ್ಸಿಡೆಂಟ್ ಇದು. ಈಗ ನಾನು ಟಿವಿಯಾಗ ಬಂದ್ರೆ ನೀವು ಇದ್ರ ಮಾಡ್ತೇನೆ. ನಮ್ಮ ಏನು ಮಾಡ್ತೀವಿ? ನಮ್ಮ ಟಿವಿಯಾಗ ಬರೋದೇ ಇಲ್ಲ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಜವರಾಯನ ಅಟ್ಟಹಾಸ ಇದು. 4 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಘಟನೆ ಹೇಗಾಯಿತು? ಇಲ್ಲಿ ಯಾರ ನಿರ್ಲಕ್ಷ್ಯ ಮತ್ತು ಅತಿ ವೇಗವೇ ಘಟನೆಗೆ ಕಾರಣ ಆಯ್ತಾ ಹೇಗೆ? ಪವನ್, ಇಲ್ಲಿ ಅಂತಾರೆ ಕಾರು ಒಂದು ಕಡೆ ಅಂತಂದರೆ ರಸ್ತೆ ಅಪಘಾತ, ಸರಣಿ ರಸ್ತೆ ಅಪಘಾತವಾಗಿ 4 ಸಾವನ್ನಪ್ಪಿರುವಂಥ ಘಟನೆ ಕುಂದಗೋಳ ತಾಲೂಕಿನ ಇಲ್ಲಿ ಅಂತಾರೆ ಬೆಳ್ಳಿಗಟ್ಟಿ ಒಂದು ಕ್ರಾಸ್ ಬಳಿ ನಡೆದಿರುವಂಥದ್ದು. ಅಂದರೆ NH 63 ಹೈವೇದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮೊದಲಿಗೆ ಇಲ್ಲಿ ಅಂತಾರೆ ನೀನು ಹಾಸನ್ ಮೂಲದ ಇಲ್ಲಿ ಅಂದರೆ 3 ಜನ ಏನು ಸಾವನ್ನಪ್ಪಿದ್ದಾರೆ. ಮಣಿಕಂಠ್, ಪವನ್ ಮತ್ತು ಚಂದನ್ ಅಂತೇಳಿ ಇವರ ಒಂದು ಟೀಮ್ ಇಲ್ಲಿ ಅಂತಾರೆ ಗೋವಾದಿಂದ ಇಲ್ಲಿ ಹಾಸನದಿಂದ ಗೋವಾಕ್ಕೆ ಒಂದು ಪ್ರಯಾಣ ಬೆಳೆಸಿದ್ರು ಗೆಳೆಯರ ಜೊತೆ. ಇಲ್ಲಿ ಅಂದರೆ ನೇರವಾಗಿ ಅಂತಾರೆ ಅವರು ಇಲ್ಲಿ ಅಂತಾರೆ ಏನು ಕುಂದಗೋಳ ತಾಲೂಕಿನ ಒಂದು ಬೆಳ್ಳಿಗಟ್ಟಿ ಕ್ರಾಸ್ ಬರುತ್ತೆ. ಆ ಬೆಳ್ಳಿಗಟ್ಟಿ ಕ್ರಾಸ್ ಬಳಿ ಅಂತಾರೆ ತಮ್ಮ ಕಾರಣಿದೆ ಹೊಂಡೆ ಕ್ರೇಟಾ ಕಾರಣ ಇಲ್ಲಿ ಅಂತಾರೆ ರಸ್ತೆ ಪಕ್ಕ ನಿಲ್ಲಿಸ್ತಾರೆ. ಆ ರಸ್ತೆ ಪಕ್ಕ ನಿಲ್ಲಿಸಿದಾಗ ಇಲ್ಲಿ ಅಂತಾರೆ ಏನು ಬೆಂಗಳೂರಿನಿಂದ ಇನ್ನೊಂದು ಕಾರ್ ಅಂತಂದರೆ ಹೊಂಡೈ ಇಲ್ಲಿ ಅಂತಾರೆ ಸುಜುಕಿ ಏನು ಗ್ರ್ಯಾಂಡ್ ವಿಟಾರಿಯಾ ಕಾರ್ ಬರ್ತಿತ್ತು. ಅವರಿಗೆ ಆ ಒಂದು ಮುಂದೆ ನಿಲ್ಲಿಸಿರುವಂತಹ ಕಾರು ಇಲ್ಲಿ ಅಂತ ಕಾಣೋದಿಲ್ಲ. ಹಿಂಬದಿಯಿಂದ ಆ ಕಾರಿಗೆ ಡಿಕ್ಕಿ ಹೊಡಿತಾರೆ. ಅದರಲ್ಲಿ ಸಣ್ಣ ಪುಟ್ಟಾಗಿ 4 ಜನ ಇಲ್ಲಿ ಅಂತಾರೆ ಸಣ್ಣ ಪುಟ್ಟ 4 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಅವ್ರನ್ನ ನೋಡಲು ಇಲ್ಲಿ ಅಂತಾರೆ ಒಟ್ಟು ಆ ಏನು 2 ಕಾರಲ್ಲಿರುವಂತಹ ಏನು ಯುವಕರು ಇರ್ತಾರೆ, ಆ ಯುವಕರು ಇಲ್ಲಿ ಅಂತಾರೆ ರಸ್ತೆ ಬದಿ ನಿಲ್ತಾರೆ. ಆ ರಸ್ತೆ ಬದಿ ನಿಲ್ಲುವಂತಹ ಸಮಯದಲ್ಲಿ ಅಂದರೆ ಹಿಂದ್ಗಡೆ ಒಂದೊಂದು ಲಾರಿ ಬರುತ್ತೆ. ಆ ಲಾರಿ ಬಂದು ರಸ್ತೆ ಬದಿ ನಿಂತಂಥವ್ರ ಮೇಲೆ ಇಲ್ಲಿ ಅಂತಾರೆ ಹರಿದು ಹೋಗುತ್ತೆ. ಹೀಗಾಗಿ ಅಂತಾರೆ 4 ಜನ ಇಲ್ಲಿ ಸ್ಥಳದಲ್ಲಿ ಸಾವನ್ನಪ್ತಾರೆ. ಪ್ರಮುಖವಾಗಿ 4 ಜನ ಏನಿದ್ದಾರೆ ಅಲ್ಲಿ ಹರೀಶ್ ಏನಿದ್ದಾರೆ ಅವರು ಮೂಲತಃ ಅಂತಾರೆ ಬೆಂಗಳೂರು. ಅವ್ರು ಬೆಂಗಳೂರಿಂದ ಇಲ್ಲಿ ಅಂತಾರೆ ಸಿರಿಡಿಗೆ ಪ್ರಯಾಣ ಬೆಳೆಸಿದ್ರು. ಇನ್ನೊಂದು ಕಡೆ ಅಂತಾರೆ 3 ಜನ ಏನಿದ್ದಾರೆ ಮಣಿಕಂಠ್, ಪವನ್ ಮತ್ತು ಚಂದನ್ ಇವರಂತಾರೆ ಇವರೆಲ್ಲರೂ ಇಲ್ಲಿ ಅಂತಾರೆ ಹಾಸನದವರು. ಅವರು ಇಲ್ಲಿ ಅಂತಾರೆ ಹಾಸನದಿಂದ ಗೋವಾಕ್ಕೆ ತಮ್ಮ ಗೆಳೆಯರೊಡನೆ ಇಲ್ಲಿ ಅಂತಾರೆ ಪ್ರಯಾಣ ಬೆಳೆಸ್ತಾ ಇದ್ರು. ಈಗ ಅಂತಂದರೆ ಅದರಲ್ಲಿ 5 ಜನರಿಗೆ ಗಂಭೀರವಾಗಿ ಗಾಯಗರಂತೂ 5 ಜನರಲ್ಲಿ ಈಗ ಅಂತಾರೆ ಅವರೆಲ್ಲರೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸಾ ಏನು ಎಮರ್ಜೆನ್ಸಿ ಚಿಕಿತ್ಸಾ ಘಟಕದಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಂತಾರೆ ಸ್ಥಳಕ್ಕೆ ಏನು ಧಾರವಾಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಬ್ಯಾಕೋಡ್ ನೀಡಿ ಆ ಪರಿಸ್ಥಿತಿ ಏನು ಆ ಸ್ಥಳ ಏನಿದೆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಒಟ್ಟು ಇಲ್ಲಿ ಅಂತಂದರೆ ಇಲ್ಲಿ ಯಾರು ಏನು ಇಲ್ಲಿ ವೇಗವಾಗಿ ಅನ್ನೋದಕ್ಕೂ ಇಲ್ಲಿ ಅಂತಾರೆ ಚಾಲಕನ ನಿರ್ಲಕ್ಷ್ಯನ ಅನ್ನಬೇಕು, ಅತಿ ವೇಗವೋ ಅನ್ನಬೇಕು ಒಂದು ಗೊತ್ತಾಗ್ತಲ್ಲ. ಅದರಲ್ಲಿ ಅಂತಾರೆ ಲಾರಿ ಚಾಲಕನ ಒಂದು ದೊಡ್ಡ ನಿರ್ಲಕ್ಷ್ಯತನ. ಯಾಕೆಂದರೆ ಇಲ್ಲಿ ಮೊದಲಿಗೆ ಇಲ್ಲಿ ಅಂದರೆ ಹೊಂಡೆ ಕ್ರೇಟಾಗ ಏನು ವೆಹಿಕಲ್ ಇದೆ, ಕಾರ್ ಇದೆ, ಅದು ರಸ್ತೆ ಪಕ್ಕ ನಿಲ್ಲುತ್ತೆ. ಆ ರಸ್ತೆ ಪಕ್ಕ ನಿಲ್ಲಿಸಿದಾಗ ಏನು ಮಂಜು ಇರುತ್ತೆ. ಆ ಮಂಜಿನಲ್ಲಿ ಆ ಮುಂದಿನ ಕಾರು ಕಾಣದ ಕಾರಣ ಇಲ್ಲಂದ್ರೆ ಗ್ರ್ಯಾಂಡ್ ವಿಟಾರಿಯಾ ಕಾರು ಆ ಕಾರಿಗೆ ಡಿಕ್ಕಿ ಹೊಡುತ್ತೆ. ಆ ಗ್ರ್ಯಾಂಡ್ ಕಾರಿಗೆ ಡಿಕ್ಕಿ ಹೊಡೆದಾಗ ಅದರಲ್ಲಿ ಸಣ್ಣ ಪುಟ್ಟ 4 ಜನರಿಗೆ ಇಲ್ಲಿ ಅಂತಾರೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಅವರೆಲ್ಲರೂ ಇಲ್ಲಿ ಅಂತಾರೆ ತಮ್ಮ ಏನು ಕಾರನ್ನು ಬಿಟ್ಟು ಕೆಳಗಡೆ ನಿಲ್ತಾರೆ. ಆ ಕೆಳಗಡೆ ನಿಂತಹ ಸಮಯದಲ್ಲಿ ಅಂತಾರೆ ವೇಗವಾಗಿ ಬಂದಂತಹ ಲಾರಿ ಏನಿದೆ ಈ 5 ಮೇಲೆ ಹರಿಯುತ್ತೋ ಆ 5 ಮೇಲೆ ಹರಿದಾಗ ಇಲ್ಲಿ ಅದರಲ್ಲಿ 4 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಅದರಲ್ಲಿ ಮತ್ತೆ ಓರ್ವ ಗಂಭೀರವಾಗಿ ಗಾಯಗೊಳ್ತಾರೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ 5 ಜನ ಗಾಯಗೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ. ನೋಡಿ, ಇಲ್ಲಿ ಆಗಿರೋದಿಷ್ಟೇ.
2 ಕಾರ್ ಇದ್ದಾವೆ. ಒಂದು ಕಾರು ನಿಂತ್ಕೊಂಡಿತ್ತು ರಸ್ತೆ ಪಕ್ಕದಲ್ಲಿ. ಮಂಜಿತ್ತು, ದಟ್ಟವಾದ ಮಂಜಿತ್ತು. ಅವ್ರು ಕಾಣಿಸಿಲ್ಲ, ಗುದ್ದಿದ್ದಾರೆ. ಅದೇನು ಮೇಜರ್ ಆಗಿರಲಿಲ್ಲ. ಒಂದು 4 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು. ಆಮೇಲೆ ಇಳಿದು ನೋಡೋಣ ಅಂತ ಇವ್ರು ಹೋಗ್ತಾರೆ. ಆಮೇಲೆ ಹಿಂದೆಯಿಂದ ಅಲ್ಲಿ ಯಮರಾಯ್ ಕಾದು ಕೂತಿದ್ದ ಲಾರಿ, ಅವನು ಜೋರಾಗಿ ಬಂದಿದ್ದಾನೆ, ಅವನಿಗೂ ಕಾಣಿಸಿಲ್ಲ, ಅವನು ಅವ್ರ ಮೇಲೆ ಹರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಲಾರಿ ಚಾಲಕನ ಅಜಾಗರೂಕತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.